ಜೀವನದ ನೀತಿ ಸೂತ್ರಗಳು: ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ, ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ, ಲಂಚ ಗೌರವವನ್ನು ತಿನ್ನುತ್ತದೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ, ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಧನ ವ್ಯರ್ಥ, ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ಆದರೆ ಪರಮಾತ್ಮನನ್ನ ಅರಿಯದಿದ್ದರೆ ಜೀವನವೇ ವ್ಯರ್ಥ. ನಾವು ಅಂದುಕೊಂಡಂತೆ ಬದುಕಬೇಕು ಎಂದು ಬಯಸುವ ಜೀವನಕ್ಕಿಂತ ನೆಮ್ಮದಿಯ ಬದುಕಬೇಕು ಎಂದು ಬಯಸುವ ಜೀವನ ಯಾವತ್ತಿಗೂ ಒಳ್ಳೆಯದು. ದುಡಿದು ಉಣ್ಣು, ತಮಗೆ ತಾವೇ ನೆರವಾಗುವವರಿಗೆ ದೇವರು ನೆರವಾಗುತ್ತಾನೆ. ನೀವು ಮಾಡುವ ಕರ್ಮವೇ, ನೀವು ಮಾಡುವ ಶ್ರಮವೇ ದೇವರ ಪೂಜೆ. ದಣಿದವನಿಗೆ ಮಾತ್ರ ದೇವರು ಗೆಳೆಯನಾಗುತ್ತಾನೆ. ಎಷ್ಟೇ ಜಗಳವಾಡಿದರೂ ಕೂಡ ಮರುದಿನ ಏನೂ ನಡೆದಿಲ್ಲ ಎಂದು ನಗುತ್ತಾ ಮಾತನಾಡುವ ಪ್ರೀತಿ ಸಿಕ್ಕಿದರೆ ಆ ಜೀವನ ಸ್ವರ್ಗಕ್ಕೆ ಸಮಾನ. ನಾವು ಮಾಡುವ ಪ್ರತಿಯೊಂದು ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ಹಕ್ಕಿ ಇಲ್ಲದ ಗೂಡು, ಪ್ರೀತಿ ಇಲ್ಲದ ಹೃದಯ, ಆಸೆ ಇಲ್ಲದ ಜೀವನ, ಕನಸು ಇಲ್ಲದ ಕಣ್ಣುಗಳು, ಸ್ನೇಹಿತರಿಲ್ಲದ ಈ ಜಗತ್ತು ಉಸಿರಿಲ್ಲದ ಜೀವವಿದ್ದಂತೆ. ಕೋಪ ಮಾಡಿಕೊಳ್ಳುವವರನ್ನ ಯಾವತ್ತೂ ಕೂಡ ಅವಮಾನಿಸಿ ದೂರ ತಳ್ಳಬೇಡಿ. ಏಕೆಂದರೆ ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಎಂಬುದನ್ನ ಮರೆಯದಿರಿ. ಮಾತನಾಡಲು ತುಂಬಾ ವಿಷಯಗಳಿವೆ, ಮಾತನಾಡದೆ ಸುಮ್ಮನಿದ್ದೇನೆ ಎಂದರೆ ಮಾತನಾಡಿ ಏನೂ ಪ್ರಯೋಜನವಿಲ್ಲ ಎಂದರ್ಥ. ದೇವರು ಯಾರನ್ನೂ ಕೂಡ ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನ ಇಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದು ಆ ವ್ಯಕ್ತಿಯೇ ನಿರ್ಧರಿಸಬೇಕಾಗುತ್ತದೆ. ನೀರಿನಲ್ಲಿ ಅಳುವ ಮೀನಿನ ಕಣ್ಣೀರು ಯಾರಿಗೂ ತಿಳಿಯುವುದಿಲ್ಲ. ಅದೇ ರೀತಿ ಕೆಲವರು ಮನಸ್ಸಿನಲ್ಲಿ ಪಡುವ ನೋವಿನ ಕಣ್ಣೀರು ಯಾರಿಗೂ ಕೂಡ ತಿಳಿಯೋದೇ ಇಲ್ಲ. ನಿರೀಕ್ಷೆಯೊಂದೇ ಎಲ್ಲ ಹೃದಯದ ನೋವಿನ ಮೂಲ. ಒಮ್ಮೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳುತ್ತಾರಂತೆ, ಎಲ್ಲವೂ ಕೂಡ ಹಣೆ ಬರಹದಲ್ಲಿ ಬರೆದಿದೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲ ಏನು ಅಂತ. ಆಗ ಭಗವಾನ್ ಶ್ರೀಕೃಷ್ಣ ಉತ್ತರಿಸುತ್ತಾರಂತೆ, ಯಾರಿಗೆ ಗೊತ್ತು, ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ. ಹಾಗಾಗಿ ಇದರಿಂದ ನಾವು ಕಲಿಯಬೇಕಾದದ್ದು ಕೇವಲ ಹಣೆ ಬರಹವನ್ನು ನಂಬಿ ಕೂರಬಾರದು. ಬದಲಾಗಿ ನಮ್ಮ ಪ್ರಯತ್ನವನ್ನ ನಾವು ಮುಂದುವರಿಸಲೇಬೇಕು. ಆಗ ಮಾತ್ರ ನೀನು ಯಶಸ್ವಿಯಾಗುತ್ತೀಯಾ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನು ನಂಬಲಾರದ ಹಾಗೆ ಪಾಠವನ್ನು ಕಲಿಸುತ್ತಾನೆ. ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ. ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನ ಮರೆತು ಬಿಡುತ್ತೇವೆ. ಎಲ್ಲರ ಮೇಲೆ ಭರವಸೆ ಇಡುವ ಬದಲು ದೇವರ ಮೇಲೆ ಭರವಸೆ ಇಡುವುದರಿಂದ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ. ಕೆಲವರು ಹೇಗೂ ಇರ್ತಾರೆ, ನಮ್ಮ ಹತ್ತಿರ ಒಬ್ಬರನ್ನ ದೂರಿ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರಿ ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ. ಅವರೇ ಸಮಯ ಸಾಧಕರು. ದಾರಿ ಬದಲಿಸಿದ್ದೇನೆ ಅಷ್ಟೇ, ಆದರೆ ಗುರಿ ಬದಲಿಸಿಲ್ಲ. ಮೌನವಾಗಿದ್ದೇನೆ ಅಷ್ಟೇ, ಆಡಿದ ಮಾತುಗಳನ್ನ ಮರೆತಿಲ್ಲ. ಸಾಗರದಲ್ಲಿ ಬೇಕಾದಷ್ಟು ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗುವ ಬೆಲೆ ಕಟ್ಟಲಾಗದ ಮುತ್ತುಗಳು ಅಂದ್ರೆ ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸಗಳು ಮಾತ್ರ. ಸಿಹಿಯಾದ ಹಣ್ಣು ಕೊಡುವ ಮರವೇ ಜನರಿಂದ ಹೆಚ್ಚು ಕಲ್ಲೇಟು ತಿನ್ನುವುದು. ಹಾಗೆಯೇ ಉಪಕಾರ ಮಾಡುತ್ತಿರುವ ಜನರಿಗೆ ಹೆಚ್ಚು ಹೆಚ್ಚು ಕಷ್ಟ, ನಿಂದನೆ, ಅಪವಾದಗಳು ಬರುವುದು ಸಹಜ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನ ಕಳೆದುಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ನಮ್ಮದು ಎನ್ನುವ ವಸ್ತು ಯಾವುದೂ ಇಲ್ಲ.
ಒಂದು ವೇಳೆ ಇದ್ದರೆ ಅದು ನಮ್ಮನ್ನು ಬಯಸುವ ಇನ್ನೊಂದು ಹೃದಯ ಮಾತ್ರ. ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಮ್ಮನ್ನ ಹಿಮ್ಮೆಟ್ಟಿಸಲು ಸಾಧ್ಯವೇ ಇಲ್ಲ. ನೆನಪಿರಲಿ, ಸಾಲ, ರೋಗ, ದ್ವೇಷ ಈ ಮೂರು ಇಲ್ಲದೆ ಗುಡಿಸಿಲಿನಲ್ಲಿ ಬದುಕಿದರೂ ಕೂಡ ಅವರೇ ನಿಜವಾದ ಕೋಟ್ಯಾಧೀಶ್ವರರು. ಕಡೆಯದಾಗಿ ಒಂದು ಮಾತು, ಭಗವಂತನನ್ನ ಪೂಜಿಸಿದರೆ ಅಮ್ಮ ಬರುವುದಿಲ್ಲ, ಆದರೆ ಅಮ್ಮನನ್ನ ಪೂಜಿಸಿದರೆ ಖಂಡಿತ ಭಗವಂತ ಬಂದೇ ಬರುತ್ತಾನೆ. ನಿಮ್ಮ ಸಮಯವನ್ನ ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.